ರಾಜ್ಯದ ಗ್ಯಾರಂಟಿಗಳಿಗಾಗಿ ಪರಿಶಿಷ್ಟ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಹಣಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೈ ಹಾಕ್ತಾ ಅನ್ನೋ ಅನುಮಾನ. ಕಾರಣ 6 ನಿಗಮಗಳಿಗೆ ನಿಗದಿಯಾಗಿದ್ದ ಹಣದಲ್ಲಿ 25% ಸರ್ಕಾರ ಬಿಡುಗಡೆ ಮಾಡಿಲ್ಲ. ಕಳೆದ ಬಜೆಟ್ನಲ್ಲಿ 6 ನಿಗಮ 2 ಆಯೋಗಗಳಿಗೆ 332 ಕೋಟಿ ಹಣ ನಿಗದಿ ಮಾಡಲಾಗಿತ್ತು. ಆದರೆ ಪ್ರಸಕ್ತ ಹಣಕಾಸು ವರ್ಷ ಮುಗಿತಾ ಬಂದರೂ ಕೂಡ ಬಿಡುಗಡೆ ಮಾಡಿರೋದು ಮಾತ್ರ 88 ಕೋಟಿ. ಈ ವಿಷಯವಾಗಿ ಸಂತೋಷ್ ಲಾಡ್ ಮತ್ತು ಎಚ್ ಕೆ ಪಾಟೀಲ್ ಏನ್ ಹೇಳಿದ್ರು ನೋಡಿ. ನಿಗಮಗಳಿಗೆ ಅಲ್ಲಿ ಏನು SC/ST ಇರ್ತಾರೆ ಆ ದುಡ್ಡುಗಳು ಲಂಚ್ ಇರ್ಬೋದು. ಎಲ್ಲ ಡಿಪಾರ್ಟ್ಮೆಂಟ್ ಥ್ರೂ SCPT TSP ವರ್ಗಗಳು ಆ ಡಿಪಾರ್ಟ್ಮೆಂಟ್ ಥ್ರೂಗೆ ಕೂಡ ದುಡ್ಡು ಕೊಡ್ತಾರೆ. ಬೆಳೆಸ್ಕೊಂಡಿರ್ತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಸುಳ್ಳು ಯಾಕೆ ಹೇಳ್ಬೇಕು. ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಎಲ್ಲ ಸೇರಿ ಅವರು ಒತ್ತಡ ಮಾಡಿದ್ದಾರೆ. ಈಗ ಸೊ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. SCPT TSP ಪ್ರಾರಂಭ ಮಾಡಿದ್ರೆ ಯಾರು? ನೀವು ಆಗ್ಲೆಲ್ಲ ಬಂದ BJP ಹೇಳೋದು ನಮಗೆ ಕೇಳ್ತಾರಲ್ಲ, ಅವ್ರ ಕಾಲದಾಗ ಎಷ್ಟು ಕೊಟ್ಟಿದ್ದಾರೆ ದುಡ್ಡು SCPT TSP ಅಲ್ಲಿ? ಇನ್ನೇನು ಒಂದು 10 ದಿವಸ ಹೋಯ್ತು ಬಜೆಟ್ ಮಾತೆತ್ತಿದ್ರೆ ಅದೇ ಅವ್ರ ಕಾಲದಲ್ಲಿ ಆಗಿಲ್ವಾ? ಅವ್ರ ಕಾಲದಲ್ಲಿ ಅವ್ರ ಕಾಲದ್ದೇನು ಇವ್ರ ಕಾಲದ್ದೇನು ಅಲ್ಲಿಗೆ ನಿಲ್ಲಿಸ್ಬೇಕಿತ್ತು ಈ ಘನತೆವೆತ್ತ ಮಂತ್ರಿ. ಬಳಸ್ಕೊಂಡಿರೋದು ಕರೆಕ್ಟ್, ಬಟ್ ದುಡ್ಡು ರಿಲೀಸ್ ಮಾಡಿಸ್ಬೇಕು. ನಾವು ಮಾಡಿಸ್ಕೋತೀವಿ ಈಗ ಅದನ್ನ. ಅದು BJP ಅವ್ರು ಏನು ಮಾಡಿದ್ದಾರೆ? ಅವ್ರು ಮಾಡಿದ್ದಾರೆ. ನೀವೇನು ಮಾಡ್ತಿದ್ರಿ? ನೀವೇನು ತಿಂತೀರಿ ಹಂಗಾರೆ? ಅವ್ರು ಏನೋ ತಿನ್ಕೊಂಬಂದ್ಬಿಟ್ರಪ್ಪ, ನೀವೇನು ತಿಂತೀರಿ ಹಂಗಾರೆ? ಎಲ್ಲ ವಿಚಾರದಲ್ಲೂ ಇದೆ ಕಂಪ್ಯಾರಿಸನ್. ಒಂದು ಎರಡನೇದು ಯಾಕೆ ಕೊಡ್ಬೇಕು ಅವ್ರಿಗೆ? ಅವ್ರ ಪರವಾಗಿ ನಾವೇ ಇದೀವಲ್ಲ. ಅಲ್ಲ, ಬಾಯಿ ಮಾತಿಗೆ ಪ್ರೇಮ ನೀವೆಲ್ಲ BJP ಏಜೆಂಟ್ರುಗಳು. ಯಾಕೆ ಸರ್? ನೀವು RSS. ಯಾಕೆ ಸರ್ ನೀವು ಈ ಪ್ರಶ್ನೆ ಮಾಡಿದ್ರೆ ಹಿಂಗನ್ನೋದು? ನೀವು BJP ಏಜೆಂಟ್. ಅಲ್ಲ ಸರ್, ಮೋದಿಯಿಂದ ದುಡ್ಡು ತಗೋತೀರಿ ಮಂತ್ಲಿ. ನೀವು ಇದೇ ಪ್ರಾಬ್ಲಮ್ ಆಗಿರೋದು ಸರ್. ಅಲ್ಲಿ ನೀವು ನನಗೆ ಗೊತ್ತಿದೆ, ನೀವು ಮೋದಿಯಿಂದ ದುಡ್ಡು ತಗೋತೀರಿ. ಪ್ರೂವ್ ಮಾಡ್ಲಿ ಸರ್. ನೀವು RSS ಏಜೆಂಟ್. ನೀವು ಇದೆಲ್ಲ ಕೇಳ್ತೀರಾ? ಪ್ರಶ್ನೆ ಮಾಡಿದ್ರೆ ಇಲ್ಲಿಗೆ ಬಂದು ಕೇಳ್ತೀರಾ? ನೀವು ABVP. ನೀವು ಅಷ್ಟೇ, ಮುಗೀತು ಕತೆ. ಬಟ್ ಅನ್ಯಾಯ ಆಗಿರೋದು ಯಾರಿಗೆ ಅಂತಕ್ಕಂಥ ಬೆಳಗಾಮಲ್ಲಿ ಚಲೋ ಮಾಡ್ತಾರೆ. ಯಾಕೆ ಚಲೋ ಮಾಡ್ತಾರೆ? ರಾಹುಲ್ ಗಾಂಧಿ ಯಾಕೆ ಭಾರತ ಚೋಡ ಮಾಡಿದ್ರೆ ಅದು ಕೇಳಬೇಡಿ ನೀವು. ಅದು ಕೇಳಬೇಡಿ. ಇದು ಹಾಗೇನೆ. ಏನೀಗ ಕೊಡದೇ ಇದ್ರೆ ಏನೀಗ? ಬೋವಿಗಳಿಗೆ ಕೊಟ್ಟಿಲ್ಲ. ಏನೀಗ ಬೋವಿಗಳು ಓಟ? ನಮ್ಗೆ ಗೊತ್ತಿದ್ದಾರೆ ಬೋವಿಗಳ ಪರ ನಾವು, ಬೋವಿಗಳ ವಿರೋಧಿ BJP ಅಂದ್ಬಿಟ್ರೆ ಆಗೋಯ್ತಪ್ಪ, ಮುಗಿದಾಯ್ತು. ಜನನು ಸುಮ್ಮನೆ ಆಗ್ತಾರೋ ಬಿಡ್ತಾರೋ. ಆ ನಿಗಮಗಳ ವ್ಯಾಪ್ತಿಯಲ್ಲಿ ಬರುತ್ತಿರುವ ಜನ ನೆಮ್ಮದಿಯಾಗಿ ನೀರು ಕುಡ್ಕೊಂಡು ಮಲಕೊಂಡಿರಬೇಕಾದ್ರೆ ನಾವು ಯಾಕ್ರೀ ತಲೆ ಕೆಡ್ಸ್ಕೋಬೇಕು? ಹೋರಾಟ ಮಾಡಬೇಕಾದ್ರೆ ಅಲ್ವೇ? ಬಿಡಿ ಮತ್ತೆ.